ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಿಲ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗ್ರಿಲ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಗ್ರಿಲ್ ಚಿಕನ್ಗೆ 4 ಲೆಗ್ ಪೀಸ್ ತೊಗೊಬಂದಿದ್ದೀನಿ. ಚೆನ್ನಾಗಿ 2ರಿಂದ 3 ಸರಿ ತೊಳ್ಕೊಂಡು ನೀರೆಲ್ಲ ಸೋರು ಹಾಕ್ಕೋಬೇಕು. ನೀರು ಸ್ವಲ್ಪನೂ ಇರಬಾರ್ದು, ಯಾಕಂದರೆ ಫಸ್ಟು ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಸೊ ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಬೌಲ್ಗೆ 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಹಾಗೆ 1-2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1-3 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು. ಈ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ನಾರ್ಮಲ್ ಪೌಡ್ರ್ ಸಹ ಯೂಸ್ ಮಾಡ್ಕೋಬೋದು. 1/4 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ, 1/2 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು, 2 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ರುಚಿಗೆ ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೇಕು. ಹಾಗೆ ಒಂದು ದೊಡ್ಡ ಸೈಜಿನ ನಿಂಬೆಹಣ್ಣನ್ನು ರಸ ಹಿಂಡ್ಕೊಂಡು ರಸ ಸಹ ಸೇರಿಸ್ಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಮಿಕ್ಸ್ ಆದಮೇಲೆ ಕುಕ್ಕಿಂಗ್ ಆಯಿಲ್ ಇರುತ್ತಲ್ಲ, ಅಡುಗೆಗೆಲ್ಲ ಯೂಸ್ ಮಾಡೋವಂಥ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಕಲಿಸ್ಕೋಬಾರ್ದು. ಸೊ ಕುಕ್ಕಿಂಗ್ ಆಯಿಲಲ್ಲೇ ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಈಗ ಚಿಕನ್ ಪೀಸಸ್ಗೆ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಸಾಲೆ ಎಲ್ಲ ಚೆನ್ನಾಗಿ ಪೀಸಸ್ಗೆ ಹಿಡಿಬೇಕು. ಆ ಥರ ಹಚ್ಚಬೇಕು. ಸುಮ್ಮನೆ ಜಸ್ಟ್ ಮೇಲ್ಮೇಲೆ ಹಚ್ಚಿದ್ರೆ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ. ಚೆನ್ನಾಗಿ ಚಿಕನ್ ಪೀಸಸ್ನ ಪ್ರೆಸ್ ಮಾಡಿಕೊಂಡು ಏನು ಕಟ್ ಮಾಡಿಸ್ಕೊಂಡಿರ್ತೀವಿ ಅಲ್ಲೆಲ್ಲ ಹೋಲ್ಸಲ್ಲೆಲ್ಲ ಚೆನ್ನಾಗಿ ಖಾರನ ತುಂಬಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಗ್ರಿಲ್ ಚಿಕನಲ್ಲಿ ಉಪ್ಪು ಖಾರ ಹದವಾಗಿ ಪೀಸಸ್ಗೆ ಚೆನ್ನಾಗಿ ಹಿಡ್ದಿರತ್ತೆ. ಅದಕ್ಕೋಸ್ಕರ ನಾನು ಟೋಟಲಾಗಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಡ್ತಾ ಇದ್ದೀನಿ. ನೀವು 1 ಅವರ್ ಕೂಡ ಬಿಡ್ಬೋದು, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮ್ಯಾರಿನೇಟ್ ಮಾಡಿದಷ್ಟು. ಸೊ ನಾನಿಲ್ಲಿ ಹಾಫ್ ಆನ್ ಅವರ್ ಬಿಟ್ಟಿದ್ದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ನಾನು ಓವನಲ್ಲಿ ಯಾವ ರೀತಿ ಸೆಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು 180 ಡಿಗ್ರಿ ಆರ್ 200 ಡಿಗ್ರಿಲಿ ನಾವು ಟೆಂಪ್ರೇಚರ್ನ ಸೆಟ್ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ಹೈ ಟೆಂಪ್ರೇಚರಲ್ಲಿ ಇಟ್ಟರೆ ಚಿಕನ್ ಮೇಲೆ ಮಾತ್ರ ಕ್ರಿಸ್ಪಿ ಆಗುತ್ತೆ, ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ. ಹಾಗೆ ಆಪ್ಷನ್ಸು ಮೇಲೆ ಲೆಫ್ಟ್ ರೈಟು ಏನಿದೆ ಆಪ್ಷನ್ಸು, ಇದು ಬಂದು ಕಂಬಿ ಎಲ್ಲ ಕಡೆನೂ ಗ್ರಿಲ್ ಆಗಬೇಕಂತ. ಸೊ ನಾನು ಕೆಳಗಡೆ ಇರೋ ಆಪ್ಷನ್ನ ಸೆಟ್ ಮಾಡಿದ್ದೀನಿ. ಹಾಗೆ ಟೈಮರ್ ಬಂದು 20 ಮಿನಿಟ್ಸು ಸೆಟ್ ಮಾಡ್ತಾ ಇದ್ದೀನಿ. 20 ಮಿನಿಟ್ಸ್ ಆದ ನಂತರ ಮತ್ತೆ ಉಲ್ಟಾ ಮಾಡಿ ಪೀಸಸ್ನ ಮತ್ತೆ 20 ಮಿನಿಟ್ಸು ನಾನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಾಗಿ 40 ಮಿನಿಟ್ಸು ಇಟ್ಟರೆ ಗ್ರಿಲ್ ಚಿಕನ್ ರೆಡಿ ಟು ಈಟ್. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪನೂ ಎಣ್ಣೆ ಏನೂ ಹಾಕಿರೋದಿಲ್ಲ. ಯಾವ ಥರ ಕ್ರಿಸ್ಪಿಯಾಗಿರುತ್ತೆ, ತಂಡರಾಗಿರುತ್ತೆ. ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್.